ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಸ್ಯಕಾಶಿ ಲಾಲ್ಬಾಗ್ ಅಭಿವೃದ್ಧಿಗೆ ಜಿಬಿಎ 10 ಕೋಟಿ ರು ಅನುದಾನ ನೀಡುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಲಾಲ್ಬಾಗ್ನಲ್ಲಿ ವಾಕ್ ಮಾಡ್ತಾ ವಾಯು ವಿಹಾರಿಗಳ ಜೊತೆ ಸಂವಾದ ನಡೆಸಿ ಟನಲ್ ರಸ್ತೆಗೆ ಪ್ರವೇಶ ಜಾಗ ಪರಿಶೀಲಿಸಿದ್ದಾರೆ. ಹಿರಿಯರು ಮಹಿಳೆಯರಿಗೆ ಜಿಮ್ ಮಾಡುವುದಾಗಿ ವಾಗ್ದಾನ ನೀಡಿದ್ದಾರೆ. ಜಿಬಿಎ ಅಭಿವೃದ್ಧಿಗಾಗಿ ಡಿಸಿಎಂ ಬೆಂಗಳೂರು ನಡಿಗೆ. ವಾಯು ವಿಹಾರಿಗಳ ಜೊತೆ ಡಿಕೆ ವಾಕ್ ವಿತ್ ಟಾಕ್. ಬಿಬಿಎಂಪಿ ಈಗ ಗ್ರೇಟ್ ಬೆಂಗಳೂರು ಪ್ರಾಧಿಕಾರವಾಗಿ ಅಸ್ತಿತ್ವಕ್ಕೆ ಬಂದಿದೆ. ಆದರೆ ಜಿಬಿಎ ಮುಂದೆ ಸಮಸ್ಯೆಗಳ ಸಾಗರವಿದೆ. ಜಿಬಿಎ ಮೊದಲ ಸಭೆಯಲ್ಲೇ ಅಭಿವೃದ್ಧಿ ರೂಪುರೇಷೆಗಳ ಬಗ್ಗೆ ಡಿಸಿಎಂ ಡಿಕೆ ಚರ್ಚಿಸಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಡಿಕೆ ಸಾಹೇಬ್ರು ಜಿಬಿಎ ವ್ಯಾಪ್ತಿಯಲ್ಲಿ ಪ್ರತಿದಿನ ಒಂದು ಪಾರ್ಕ್ನಲ್ಲಿ ಬೆಂಗಳೂರು ನಡಿಗೆ ಕೈಗೊಳ್ಳುತ್ತಿದ್ದಾರೆ. ಖುದ್ದು ಜನರಿಂದಲೇ ಅಭಿಪ್ರಾಯ, ಸಲಹೆ, ಅಹವಾಲು ಸ್ವೀಕರಿಸಲು ಬೆಂಗಳೂರು ನಡಿಗೆ ಮಾಡ್ತಿದ್ದಾರೆ. ಮೊದಲ ದಿನವೇ ನಿನ್ನೆ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ರೌಂಡ್ಸ್ ಹಾಕಿದ್ರು. ಜನ ಉಪಮುಖ್ಯಮಂತ್ರಿಗೆ ಸಾಕಷ್ಟು ಮನವಿ ಸಲ್ಲಿಸಿದ್ರು. ಸೇಫ್ಟಿ ಗ್ರಿಲ್ ಆಗ್ಬೇಕು ಕೆರೆಗೆ. ಅಲ್ಲಿ ಸಾರ್ವಜನಿಕರು ಯಾವುದೋ ಒಂದು ತೊಂದರೆಗೆ ಈಡಾಗಿ ಬಂದು ಆತ್ಮಹತ್ಯೆಗಳಾಗಿವೆ. ಆಮೇಲೆ ಫೌಂಟನ್ ಒಳಗೆ ಸಾರ್ವಜನಿಕರು ವೀಕ್ಷಣೆ ಮಾಡಕ್ಕೆ ಬರಬೇಕು. ಫೌಂಟನ್ಗಳ ಹದಗೆಟ್ಟಿದೆ. ಬೀದಿ ನಾಯಿಗಳು ತುಂಬಾ ಇದೆ ಸರ್. ಅದ್ರ ಮೇಲೂ ಸ್ವಲ್ಪ ಸರ್ಕಾರದವರು ಆಲ್ರೆಡಿ ಎಚ್ಚೆತ್ತುಕೊಂಡು ಕ್ರಮ ತಗೊತಾ ಇದ್ದಾರೆ. ಇನ್ನು ಸ್ವಲ್ಪ ಇದು ಪಬ್ಲಿಕ್ ತುಂಬಾ ಬರೋ ಜಾಗ, ಸ್ವಲ್ಪ ನಾಯಿಗಳ ಮೇಲೆ ಗಮನಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಸಾರ್ವಜನಿಕರಿಗೆ. ರೌಂಡ್ಸ್ ಬಳಿಕ ಲಾಲ್ಬಾಗ್ನ ವಾಯು ವಿಹಾರಿಗಳ ಜೊತೆ ಡಿಕೆ ಸಂವಾದ ನಡೆಸಿದ್ರು. ವೈದ್ಯರು, ಆಂಬ್ಯುಲೆನ್ಸ್ ಸೇವೆ, ಉಚಿತ ಶೌಚಾಲಯ, ಕಸ ವಿಲೇವಾರಿ, ವಾಹನ ನಿಲುಗಡೆ ಮತ್ತು ಬೀದಿ ನಾಯಿಗಳ ಕಾಟಕ್ಕೆ ಬ್ರೇಕ್ ಸೇರಿ ಅನೇಕ ಸಲಹೆ, ಅಭಿಪ್ರಾಯಗಳನ್ನ ಜನರ ಬಳಿ ಪಡೆದ್ರು. ಈ ವೇಳೆ ಲಾಲ್ಬಾಗ್ಗೆ ಹಾನಿಯಾಗದಂತೆ ಅರ್ಧ ಎಕರೆಯಲ್ಲೇ ಟನಲ್ ರಸ್ತೆಗೆ ಪ್ರವೇಶ, ನಿರ್ಗಮನಕ್ಕೆ ಅವಕಾಶ ಕಲ್ಪಿಸ್ತೀನಿ, ಮಹಿಳಾ ಸುರಕ್ಷತೆಗೆ ಸಿಸಿ ಕ್ಯಾಮೆರಾ ಅಳವಡಿಸ್ತೀನಿ ಅಂತ ಡಿಕೆ ಭರವಸೆ ನೀಡಿದ್ರು. ಇಲ್ಲಿ ಮತ್ತು ಈ ರೋಡ್ ಸುತ್ತಮುತ್ತಲಿಗೆ ನಮ್ಮ ಈ ಲಾಲ್ಬಾಗ್ ಸುತ್ತಮುತ್ತಲಿಗೆ ಸ್ಪೆಷಲ್ ಆಗಿ ನಾನು ಇವತ್ತು ಇಲ್ಲಿಗೆ ಬಂದದಕ್ಕೆ 10 ಕೋಟಿ ರೂಪಾಯಿ ಇದಕ್ಕೆ ಡೆವಲಪ್ಮೆಂಟ್ ಕೊಡಬೇಕು ಅಂತ ಹೇಳಿ ಡಿಸಿಷನ್ ತೆಗೆದುಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಕ್ಯಾಮೆರಾಗಳ ಅವಶ್ಯಕತೆ ಇದೆ ಆದಷ್ಟು ಜಾಸ್ತಿ. ಇಲ್ಲಿ ಸ್ವಲ್ಪ ಸೆಕ್ಯೂರಿಟಿಗೋಸ್ಕರ ಹೆಣ್ಮಕ್ಳು ಒಳಗಡೆ ಬರೋರು, ಈಚೆ ಹೋಗೋರು, ಇಂಪಾರ್ಟೆಂಟ್ ಜಾಗದಲ್ಲೆಲ್ಲ ಇಲ್ಲಿ ಕ್ಯಾಮೆರಾ ಅವಶ್ಯಕತೆ ಇದೆ. ಆ ಕ್ಯಾಮೆರಾ ಕೂಡ ನಾನು ಇಲ್ಲಿ ನೋಡಿದೆ, ನಾನು ಗಮನಿಸಿದೆ. ಅದು ಕೂಡ ಈ ಸಂದರ್ಭದಲ್ಲಿ ವ್ಯವಸ್ಥೆ ಮಾಡ್ತೀನಿ. ಸಿ ವಾಟ್ ಎವರ್ ಐ ಹ್ಯಾವ್ ಸೆಡ್ ಐ ವಿಲ್ ಡೂ ಇಟ್. ನುಡಿದಂತೆ ನಡೆದಿದ್ದೀನಿ, ಇಲ್ಲಿ ಗಂಟ ಮುಂದಕ್ಕೂ ನಡೀತೀನಿ. ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಆಶೀರ್ವಾದ ಒಂದಿರ್ಲಿ ಅಷ್ಟೇ. ಇನ್ನು ವಿಶೇಷ ಅಂದ್ರೆ ಸಂವಾದ ನಡೆಸುವ ವೇಳೆ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕೂಗು ಕೂಡ ಜನರಿಂದ ಕೇಳಿ ಬಂತು. ಶಾಂತಮೂರ್ತಿ ಜೊತೆ ಈರಣ್ಣ, ಟಿವಿ9 ಬೆಂಗಳೂರು.